ಅಲ್ಲ ಕಣಮ್ಮ, ಯಜಮಾನ್ರಿಗೆಲ್ಲ ಹುಸಿ ಗೊತ್ತಾಯ್ತಾ ಹೇಳಿ ಇನ್ನು ಬಂದೇ ಇಲ್ಲ. ನಾವು ಮಾತ್ರ ಮೇಲೆ ಕಾಯ್ಕ ನಿಂತೀವಲ್ಲಮ್ಮ. ಬರ್ಬೇಕು ಅನ್ನೋ ಜ್ಞಾನ ಇಲ್ವಾ? ಹೋಗ್ಲಿ. ಮಾಲ ದೊಡ್ಡಪ್ಪನವರು ಬರ್ಬೇಕು ತಾನೆ, ಮಾಲರಪ್ಪನವರು ಬರ್ಬೇಕು ತಾನೆ, ಅವರು ಬಂದಿಲ್ಲ. ಕುಳ್ಳು ಬಂದಿಲ್ಲ, ಯಾರು ಬಂದಿಲ್ಲ, ಇನ್ನು ಮಾವನು ಬಂದಿಲ್ಲ. ನನಗಂತೂ ಬೇಜಾರಾಗ್ಬಿಟ್ಟದೆ ಕಂತಕೋ. ಸುಮ್ಮನೆ ಎಲ್ಲ ವಸ್ತತೆಗೆ ನ್ಯಾಯ ಹೇಳ್ಕ ಕೂತ್ಕೊತಾರೆ ಅವರು. ಗೊತ್ತಾಯ ಕಂತಕೋ. ಅಲ್ಲ ಯಜಮಾನ್ರು ಅಂತ ತಕ್ಷಣ ಅವ್ರಿಗೂ ಏನು ಕೆಲಸಕ್ಕೆ ಮೀರಾಕಿಲ್ವಾ? ಕರ್ತ ತಕ್ಷಣ ಎಲ್ಲ ಓಡ್ ಬರ್ಬೇಕಾ? ನೀನು ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕಂದ್ರತ್ನಿ, ಒಳ್ಳೆ ಚೆನ್ನಾಗಿ ಮಾತಾಡ್ತಿದ್ದಿ ಕಂತಕೋ. ಅವರು ಕೆಲಸಕ್ಕೆ ಮೀರ್ತದೆ, ಸುಮ್ಮನಿರು. ಅವರು ಹೊಲಕ್ ಮನೆಗೆ ಹೋಗಿ ಬರಬೇಕು, ಅವ್ರಿಗೂ ಎಷ್ಟು ಕೆಲಸ ಇದ್ದದು. ನೀನು ಒಳ್ಳೆ ಹಿಂಗೆ ಮಾತಾಡ್ತಿದ್ಯಲ್ಲ, ಬರ್ಲಿ ತಾಳು ಬರ್ತಾರೆ ಕತೆ. ಹೊಸ ದಿವಸ ಕಟ್ಟಾಗೋದಿರ್ತದೆ, ಸಂಜೆ ಹೊತ್ತು ಬೇರೆಯಾ ಬರ್ತಾರೆ ಇರು. ಆಮೇಲೆ ಅವ್ರಿಗೆ ಹೇಳಿ ಕಳಿಸಿದಾರಂತ ಅವಳ ಬರೋಕ್ಕೆ. ನಾನು ಏನುವೇ ಯಜಮಾನ್ರಿಗೆ ಏನು ವಿಚಾರ ಏನು ಜಪ್ಪ ಅಂತ ಏನು ಹೇಳಕ್ಕೆ ಹೋಗಿಲ್ಲ ಆಯ್ತಾ. ಆಮೇಲೆ ಅವಳು ದಬಾಯಿಸ್ಕೊಬಿಡ್ತಾಳೆ. ಆಮೇಲೆ ಹೇಳೋದು ನಿಮ್ಮಿಬ್ರಿಗೂ ಹೇಳೋದು, ನೀವು ಈಗ ಸದ್ಯಕ್ಕೆ ಏನು ಮಾತಾಡಕ್ಕೆ ಹೋಗ್ಬೇಡಿ. ನಮ್ಮ ತಾವು ವೀಡಿಯೋ ಅದೇ ಆಳದೆ ಮೂಳದೆ ಅಂತ ಅನ್ನಕ್ಕೆ ಹೋಗ್ಬೇಡಿ ಆಯ್ತಾ. ಸುಮ್ಮನೆ ನಿಮ್ಮ ಪಾಡಿಗೆ ನೀವಿರಿ. ಅವ್ರು ಕೇಳಿದ್ರೆ ನಮ್ಮ ಸರನ ತಗೊಂಡೋಗಿ ಅವ್ನಿಗೆ ಕೊಟ್ಟವನೆ ಹಂಗೆ ಹಿಂಗೆ ಅಂತ ಅನ್ನೋದ. ಅವಳು ಒಪ್ಕೊಳಕ್ಕಿಲ್ಲ. ಅದೆಲ್ಲ ಆದಮೇಲೆ ನಾವು ತೋರ್ಸದ ವೀಡಿಯೋನ ಏನೇನು ಇದ್ದದ ವೀಡಿಯೋದಲ್ಲಿ ತಗೋಗಿ ತೋರ್ಸದ. ಆಗ ಯಜಮಾನ್ಗಳಿಗೆ ಗೊತ್ತಾಗಬೇಕು ಅವಳು ಬುದ್ಧಿ. ಮೊದಲು ಮಾತಾಡ್ಬಿಟ್ಟು ಆಮೇಲೆ ಹೆಂಗೆ ತಪ್ಪಿಸ್ಕೊಂಡಳು ನೋಡಕೈತದೆ ಕಂತಕೋ. ಈ ನನ್ನ ಹಾಟ್ಕಳ ನೆಟ್ವರ್ಕ್ ನೇರವಾಗಿ ಇದ್ದಿದ್ರೆ ಇವೆಲ್ಲ ಬೇಕಾಯ್ತಿತ್ತಿಲ್ಲ. ಇವನೇ ಮೊದ್ಲಾಗಿನ ಯಾವಾಗಿಲ್ವಲ್ಲ, ನಾನು ಕಂಡವ್ರನ್ನ ಹೋಗ್ಯಾಕದ. ಇಷ್ಟೆಲ್ಲ ಆಗೋಗಿರೋ ಗೊತ್ತಲ್ಲಿ ಅವಳು ಒಟ್ಟಿಗೆ ಹೋಗಿ ನಿಂತವನಲ್ಲ, ಇವ್ ನಿಂತ ಮಾನ್ಗೆಟ್ಟವನು. ಓಫ್, ನನಗಂತೂ ಹೈಕಿಲ್ಲ ಕಣಪ್ಪ, ಹೈಕಿಲ್ಲ. ಎಂತ ಕಿತ್ತೋದ್ ನನ್ನ ಮಗ. ಅಷ್ಟು ಹೇಳಿದ್ರು ಹೋಗಿ ಅಲ್ಲಯ್ಯ ನಿಂತ್ಕೊಂಡು ಮಾತಾಡ್ಕೊಂಡು ಕತ್ತೆ ಆಡ್ಕೊಂಡು ನಿಂತವನಲ್ಲ, ನನಗೆ ಹೈಕಿಲ್ಲ ಕಂತಕೋ. ಆಯ್ತಲ್ಲ, ನನಗೆ ಇವನ ಜೊತೆ ಗಾಡಿ ಹಾಡಿ ಸಾಕಾಗೋಯ್ತದೆ, ಸಾಕಾಯ್ತವ. ನನಗೆ ಬೇಜಾರಾಗ್ಬಿಟ್ಟದೆ. ಏನು ಮಾಡೋದು ಎತ್ ಮಾಡೋದು ಒಂದು ಗೊತ್ತಾಗಿಲ್ಲ. ಭಾರಿ ಅಂದರೆ ಭಾರಿ ಬೇಜಾರಾಗ್ಬಿಟ್ಟದೆ. ನನಗೆ ಮೈಯೆಲ್ಲ ಉರಿತಾ ಕೂತದೆ. ಏನೋ ಗಂಡ ಚೆನ್ನಾಗಿರ್ತಾನೆ, ಚೆನ್ನಾಗಿ ನೋಡ್ಕೊತಾನೆ ಅಂತ ಕರ್ಕೊಬಂದು. ಅಲ್ಲ ಕಣಮ್ಮ, ಏನು ಕಡಿಮೆ ಆಗಿರೋದು ಹೇಳು. ನಾನು ಚೆನ್ನಾಗಿ ನೋಡ್ಕೊಳಕ್ಕಿಲ್ವಾ? ಅಡುಗೆ ಪಡಿಗೆ ಮಾಡ್ಕೊಡಕ್ಕಿಲ್ವಾ? ಏನೋ ಅವಳಿಗೆ ಒರೆಸಿ ದಬ್ಬಾಕ್ತಾವನೆ ನಿಮ್ಮ ಮಗ ಅಂದರೆ ಮರ್ಯಾದೆ ಕೊಡಕ್ಕಿಲ್ಲ ಅಂತ ಅಂತಿದ್ದೀರಿ. ನನಗೇನಾದ್ರು ಇಲ್ಲಿಗಿಂದ ಒಂದು ಸೀರೆ ತಂದ್ಕೊಟ್ಟಿದ್ದಾನಮ್ಮ. ಗೇದಿರ ಕಾಸು ಅಂದ್ಬಿಟ್ಟು ಒಟ್ಟಿಗಿದ್ದಾಗೆ ಹಬ್ಬಕ್ಕೆ ಬಬ್ಬಕ್ಕೆ ಎಲ್ಲ ನೀವು ತಂದ್ಕೊಡ್ತಿದ್ರಿ. ಒಂದು ಮಲ್ಲಿಗೆ ತಂದ್ಕೊಟ್ಟಿದ್ದಾನೆ ಯಾವತ್ತಾರವೇ? ಏನು ತಂದ್ಕೊಟ್ಟಿಲ್ಲ. ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು, ಏನು ಮಾಡೋಕ್ಕದು ಅಂತ ನಾನು ಸೌರ್ಸ್ಕೊ ಬಂದಿರೋದು. ಬುಡಿ, ಕಷ್ಟ ಸುಖ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಯಾವತ್ತೂ ಅವ್ರಿಗೆ ಸುಮ್ಮನೆ ಅನ್ನೇನೆ. ಇದಾಗಿ ಗಂಡ ಸರಿದ್ರೆ ಹೆಡ್ತಿ ಸರಿಯಾಗಿರಕ್ಕಿಲ್ಲ, ಹೆಡ್ತಿ ಸರಿಯಾಗಿದ್ರೆ ಗಂಡ ಸರಿಯಾಗಿರಕ್ಕಿಲ್ಲ ಅಂತಿದೆ ಕತೆ. ನಾನು ಹೊಂದಾಣ್ಕೊಂಡು ಬಾಳ್ಕೊಂಡು ಹೋಯ್ತೀನಿ ಅಂದ್ರೂ ನಮ್ಮ ಜೊತೆಗೆ ಹೊಂದಾಣಿಕೆ ಹೋಗೋರು ಸಿಗೋಕ್ಕಿಲ್ಲ ಕಂತ ಕಳಿ. ನನಗೂ ಇದನ್ನೆಲ್ಲ ಹೂವು ಕೇಳ್ಬಿಟ್ರೆ ಎದೆ ಬಡ್ಕ ಸತ್ತೋಗ್ಬಿಡ್ತಾಳೆ ನಮ್ಮ ಅವ್ವ. ಅವು ಗೊತ್ತಿಲ್ಲ ಇದೆಲ್ಲವ. ಅವನು ಮೊದಲೇ ಹುಷಾರಿಲ್ಲ, ಇದನ್ನೆಲ್ಲ ಹೇಳ್ತಾ ಕೂತ್ಕೊಂಡ್ರೆ ಇನ್ನೂ ಅಷ್ಟೇ. ಸುಮ್ಮನೆ ಇವನಿ ಸರಿ ಸುಮ್ಮನಿರು, ಏನು ಹೇಳಕ್ ಹೋಗ್ಬೇಡ. ಹುಷಾರಿಲ್ಲ ಪಸರಿಲ್ಲ ಅಂತಿದಿ, ಏನಾದ್ರು ಹೆಚ್ಚು ಗಿಚ್ಚು ಕಡಿಮೆ ಆದ್ರೆ ಏನು ಕತೆ? ಸುಮ್ಮನಿರು, ಹೇಳು ಬೇಡ ಏನು ಬೇಡ ಕತೆ. ನೋಡಕ್ಕಾಯ್ತದೆ, ನೋಡದ ತಾಳಿ ಹೆಂಗಾದದ ಏನೋ ಎತ್ತುವು ನೋಡದ. ಸುಮ್ಮನಿರು. ಸರಿ ಕಣಮ್ಮ, ಹಂಗಿರೆ ಹೇಳದ್ ಬೇಡ ಬೇಡ ತಾನೆ. ದೊಡ್ಡಪ್ಪವ್ರು ಯಜಮಾನ್ರೆಲ್ಲ ಬಂದ್ಮೇಲೆ ತೋರ್ಸೋದು ಬೇಡ ವಿಡಿಯೋನ. ನೀವು ಹೇಳಂಗೆ ಕೊನೆಯಲ್ಲೇ ತೋರ್ಸಕ್ಕಾಯ್ತದೆ. ಮೊದಲು ಅವಳು ನಾಟಕನೆಲ್ಲ ಇವ್ರಿಗೂ ಗೊತ್ತಾಗ್ಲಿ. ಇಷ್ಟು ದಿವಸ ಕಂಟ ಏನು ಮರ್ಯಾದೆ ಉಳಿಸ್ಕೊ ಕೂತಿದ್ದಾಳ ಇವಳು. ಯಾವತ್ತೋ ಒಬ್ಬ ಮಗಳೆಲ್ಲ ಮಾನ ಮರ್ದಿ ಕಳ್ಕೊಂಡು ನಿಂತವ್ರೆ ಕಂತಾಕೋ. ಅದರದ್ರು ನನ್ನ ಮಗ ಅವನಿಗೂ ಇಲ್ಲಿ ಹಗ್ಗ ಕಟ್ಟಾಕ್ಬಿಟ್ಟು ಚೆನ್ನಾಗಿ ಬಾರಿಸ್ಬೇಕು. ನನಗೂ ಬುದ್ಧಿ ಇಲ್ಲ. ಮಗ ಮಗ ಅನ್ಕೊಂಡು ತಲೆ ಮೇಲೆ ಕೂರ್ಸ್ಕೊಂಡ್ರೆ ನನಗೆ ಒಂದು ದಿವಸ ಜ್ವರ ಬಂದವೆ, ಚಳಿ ಬಂದವೆ, ಹುಷಾರಿಲ್ಲ ನಾನು ಹೇಳ್ತೀನಿ, ಕಾಲು ಕೈ ಅಂತೀನಿ. ಕೊನೆ ಪಕ್ಷ ಒಂದು 5 ರೂಪಾಯಿದು ಸುಮ್ಮ ಮಾತ್ರ ತಂದು ಕೊಡೋಕ್ಕಿಲ್ಲ. ಅವನು ಎತ್ತಿನ ಬೆಂಕಿ ಯಾಕ ಇಲ್ಲ, ಒಂದು ತಲೆನೋವು ತಂದು ಕೊಡೋಕ್ಕಾಗಲ್ವಾ? ಯಾವತ್ತರ್ವೆ ಒಂದು ಹಣ್ಣು ಹಂಪ್ಲು ಅವತ್ತು ಅಕ್ಕವ ತಿನ್ನು. ಹುಷಾರಿಲ್ಲ ಅಂತಿದ್ದಿ ಮಡ್ತಿದ್ದಿ, ಚೆನ್ನಾಗಿರು. ನಾನು ಅಷ್ಟೇ ಮಾಡ್ತೀನಿ. ಯಾವತ್ತರ ಒಂದು ಅಂದಿದ್ದಾನ. ಇಲ್ಲಿ ನೋಡು ಹೋಗಿ ಹೆಂಗ್ ನಿಂತಿದ್ದಾನು. ದುಡ್ಡು ಕಾಸನ್ನೆಲ್ಲವ ಏರ್ಪಾಡು ಮಾಡೋಣಂತೆ. ದರ್ದನ ನಾಟಕ ಅದೇ. ಆ ದರ್ದ್ರ ಮುಂದೆ ಸಾರಾನ ನಾವು ವಾಪಸ್ ಕೊಡಬೇಕು. ಇಲ್ಲಿವರೆಗೆ ಎಷ್ಟೆಷ್ಟು ದುಡ್ಡೆಲ್ಲ ಕೊಟ್ಟವನೇ ಅವನು, ಅಷ್ಟು ದುಡ್ಡನ್ನೆಲ್ಲನೂ ವಾಪಸ್ ಕೊಡಂಗೆ ಮಾಡತ್ತೆ. ಇಲ್ಲ ನಾ ಸುಮ್ಮನೆ ಐಕಿಲ್ಲ. ಮೇಲೆ ಬಿಡು, ಇವರು ನ್ಯಾಯ ತೀರ್ಮಾನವ ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಹೋಗಿ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕಾಯ್ತದೆ. ಏನು ವೀಡಿಯೋ ಪಡೆಯೋದು ಏನೇನೋ ಅವಲ್ಲ ಎಲ್ಲ ತಗೋಗಿ ತೋರ್ಸಕ್ಕಾಯ್ತದೆ. ಏನು ಇಲ್ವಾ ನಮ್ಮ ತಗು ಎಲ್ಲವೇ ಹೋಗಿ ಮೇಲೆ ತೋರ್ಸಕ್ಕಾಯ್ತದೆ. ತಲೆಗೆಲ್ಲ ಕೆಡ್ಸ್ಕೋಬೇಡ. ಈಗ ಯಜಮಾನ್ರು ಬರ್ಲಿ ತಾಳು. ಆಮೇಲೆ ನೋಡಿ ಬರ್ತಾವ್ರೆ. ಸರಿ ಸರಿ, ಅವ್ರು ಕೇಳೋಣ ಏನು ಮಾತಾಡಕ್ಕೆ ಹೋಗ್ಬೇಡಿ, ಸುಮ್ಮನಿರಿ. ಅಲ್ಲ, ಅರ್ಜೆಂಟು ಬನ್ನಿ ಅಂತ ಹೇಳ್ಬಿಟ್ಟು ಬರೀ ನೀವು 3 ಜನ ನಿಂತಿದ್ದೀರಲ್ಲ. ಇಲ್ಲ ನಿಮ್ಮ ಮಗ ಇಲ್ಲ, ನಿಮ್ಮ ಮೊಮ್ಮಗ ಇಲ್ಲ, ಕಾಣ್ತಾ ಇಲ್ಲ, ಕುಳ್ಳಗಿಲ್ಲ, ಅವ್ರು ಯಾರು ಕಾಣ್ತಾ ಇಲ್ಲ. ಆಮೇಲೆ ಇಲ್ಲ ಆ ಮೀನ ರೋವನು ಕಾಣ್ತಾ ಇಲ್ವಲ್ಲ. ಅಲ್ಲ ಕನ್ನಡ, ಓ ನೀನು ಒಳ್ಳೆ ಚೆನ್ನಾಗಿ ಹೇಳ್ತಾ ಇದ್ದೀರಿ ಕಂತ ಕಳಿ. ನಾವು ಒಳ್ಳೆ ಕರ್ಗಿರೆ ಕೊಯ್ಕಿಲ್ಲ, ನೀವೇ ನಿಮ್ಗೆ ಹೇಳಿದ್ವಲ್ಲ. ಅದೇ ಬುಡಿ, ನಾವು ಹೇಳಿಬೇಕತೆ, ತಲೆ ಕೆಡ್ಸ್ಕೊಬೇಡಿ ಬುಡಿ, ಹೇಳ್ ಕಳಿಸಿಬೇಕತೆ. ಓ ಹೇಳ್ ಕಳಿಸಿದಿರಾ? ಸರಿ ಸರಿ ಕಂತ ಕಳಿ. ಏನ್ ವಿಚಾರಕ್ಕ ಕಿವುಡಕ್ಕ? ಏನ್ ವಿಚಾರ ಲಕ್ಷ್ಮಿ? ಏನವ ಸಮಾಚಾರ? ಅಯ್ಯೋ ಏನ್ ಹೇಳದಣ್ಣ, ನಮ್ಮ ಮನೆ ಬರನೇ ಅಷ್ಟು ಕಂತಕೋ. ಏನಾಯ್ತು? ಅದೇ ನನ್ನ ಸೊಸೆ ಇಲ್ವ ರತ್ನಿ, ಅದೇ ರಮೇಶನ್ ಇಡ್ತಿ ಈ ಮದ್ವೆ ಹೊತ್ತಲ್ಲಿ ಅವ್ರದ್ದು ಅವ್ರವ್ವ ಇದು ಮಾಡಿಸ್ಕೊಟ್ಟಿದ್ರು ಅಂತ. ಏನ ಒಡವೆ ಪಡವೆಲ್ಲ ಮಾಡಿಸ್ಕೊಟ್ಟಿದ್ರು. ಅದರಲ್ಲಿ ಒಂದು ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ರು ಕಣ ಸರ್ವ. ಅದನ್ನ ಇವಳು ಸುಮಾರು ದಿವಸದಿಂದ ಹುಡುಕ್ತಾವಳೆ, ಸಿಗ್ತಾ ಇಲ್ಲ.
ಜೈಲ್ಗೆ ಹೊಂಟೋಗಿದ್ನಲ್ಲ ಆಗ ಇವಳು ಏನು ಮಾಡಿದ್ಲು ತಾಳು ಗಂಡನ ಬಿಡ್ಸ್ಕೊಬರಕ್ಕೆ ಏನಾರು ದುಡ್ಡು ಕಾಸ ನೋಡೋಕೈತದೆ ಒಡವೆನಾರು ಮಡ್ಗದ ಅಂತ ಹೇಳಿ ಹುಡ್ಕವಳೆ ಒಡವೆ ಪಡವೆ ಏನು ಸಿಕ್ಕಿಲ್ಲ ಏನಿಲ್ಲ ಹುಡ್ಕಿ ಹುಡ್ಕಿ ಸಾಕಾಗದೆ ಬೀರು ಪಾರು ಮನೆ ಪನೆ ಎಲ್ಲ ಉದ್ರಿ ನೋಡೋಳೆ ಸಿಕ್ಕಿಲ್ಲ ಆಗ ಗಂಡ ಬಂದಲ್ಲ ಏನು ಎತ್ತ ಅಂತ ಕೇಳ್ದು ಅದಕ್ಕೆ ಅವನು ಗೊತ್ತಿಲ್ಲ ಹಂಗೆ ಹಿಂಗೆ ಅಂತಿದ್ದ ಅಮ್ಮ ಅಂದರು ಸರಿ ದೇವ್ರ ಮೇಲೆ ಆಣೆ ಮಾಡು ಚಾಮುಂಡೇಶ್ವರಿ ಮೇಲೆ ಮಾರಿ ಗುಡಿ ಅದರ ಮಾರಮ್ಮನ ದೇವಸ್ಥಾನ ಅಲ್ಲಿ ಆಣೆ ಮಾಡು ಅಂತಂದರು ಅದಕ್ಕೆ ಅವರು ಇಲ್ಲ ಕಣವ ಏನೋ ತಪ್ಪಾಗೋಯ್ತು ಸಾಲ ಮಾಡ್ಕೊಂಡಿವ್ನಿ ತೀರ್ಸಕ್ಕೆ ಅಂತ ಅದಕ್ಕೆ ಈ ರತ್ನಿ ಅಂದ್ಲು ಇಲ್ಲ ಕಣತೆ ಸಾಲಗಿಲ್ಲ ಕೆಲವರು ಮಡಿಕೊಳಕಿಲ್ಲ ಏನೋ ಬೇರೆ ಅದೇ ಕೇಳಮ್ಮ ಅಂತ ಹಠ ಮಾಡಿದ್ರು ಅದಕ್ಕೆ ಕೇಳಿದ್ಕೆ ಅವು ರಮೇಶ ಅಂದ ಮೀನು ತಕೋ ಕೊಟ್ಟಿವ್ನಿ ಅಂತ ಅಂದ ಯಜಮಾನ್ರೆ ಏನು ಬಂಗಾರ ಸರ್ವಾ ಕಣಪ್ಪ ಹ್ಞೂ 40 ಗ್ರಾಮ್ ಅದೇ ಕಣಪ್ಪ 40 ಗ್ರಾಮ್ ಅದೇ ಈ ರೈಟಲ್ಲಿ 4 ಲಕ್ಷ ರೂಪಾಯಿ ಬೆಲೆ ಬರ್ತದೆ ಕಣಪ್ಪ ಅಲ್ಲ ಇಷ್ಟಕ್ಕೆ ಅಲ್ಲವ ಯಾಕೆ ಕೂಟಕ್ಕೆ ಸೇರಿಸಿದ್ರಿ ಕೊಟ್ಟವ್ರೆ ಅಲ್ವಾ ಹೋಗಿ ಈಸ್ಕೊಳ್ಳಿ ಅಯ್ಯೋ ಅಪ್ಪ ನೀನು ಬೈದ್ರು ಸರಿ ಆಡಿದ್ರು ಸರಿಯೇ ನಾವು ಹೋಗಿದ ಕಣಪ್ಪ ನೆನ್ನೆ ಹೋಗಿ ನೆನ್ನೆಲ್ಲ ಇವತ್ತೇ ಹೋಗಿ ಮನೆ ಪನೆ ಎಲ್ಲ ಹುಡುಕಿ ಸಾಕಾಯ್ತು ಕಣಪ್ಪ ಕೊಟ್ಟಿಲ್ಲ ಇವ್ ನೋಡಿದ್ರೆ ಕೊಟ್ಟವನೆ ಅಂತವನೆ ಅವ್ರ ಅವ್ವ ನೋಡಿದ್ರೆ ಕೊಟ್ಟಿಲ್ಲ ನಮ್ಗೇನು ಬರ ಬಂದಿದ್ದದ ಏನು ಎತ್ತ ಅಂತ ಕೂತವ್ರೆ ಅದಕ್ಕೆ ಅವಳೇ ಎತ್ಕೊಂಡ್ರದು ಆಯ್ತಾ ಬೇಕಾದ್ರೆ ಏನು ಬೇಕಾದ್ರೂ ಆಗಲಿ ಅವಳೇ ಎತ್ಕೊಂಡ್ರದು ನಾವು ನಿಮ್ಗೆಲ್ಲನೂ ತೋರಿಸ್ತೀವಿ ಹೆಂಗೆ ಏನು ಎತ್ತ ಅಂತ ಎಲ್ಲನೂ ಹೇಳ್ತೀವಿ ಅವಳು ಬಂದ್ಬಿಡ್ಲಿ ಅದಕ್ಕೆ ನಮ್ಮ ಸರವ ನಮ್ಗೆ ಈಸ್ಕೊಟ್ಬಿಡ್ರಪ್ಪ ಹಂಗೆ ಇಲ್ಲಿ ಗಂಟ ರಮೇಶ ಏನು ಕೊಟ್ಟವನೆ ಅವಳಿಗೆ ಅದನ್ನೆಲ್ಲ ಈಸ್ಕೊಟ್ಬಿಟ್ಟು ಮೊದಲು ನನ್ನ ಮೊಮ್ಮಗನ್ನ ಅವ್ಳ ಸವಸ್ತಿಂದ ದೂರ ಮಾಡಿದ್ರೆ ಸಾಕು ಕಣಪ್ಪ ನಿನ್ನ ತಮ್ಮಯ್ಯ ಕಣಪ್ಪ ಇಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಬೇಕಾರೆ ವಯಸ್ಸಾಗದೆ ಆದ್ರೂ ಸಿಕ್ಕಿಲ್ಲ ನಿಮ್ಗೆಲ್ಲ ಕೈ ಮುಟ್ಟು ಕೇಳ್ಕೊತೀನಿ ಅವಳು ಸವಾಸ ಬಿಡಿಸ್ಬಿಟ್ಟು ಗಂಡ ಇರ್ತಿರುವೆ ಚೆನ್ನಾಗಿರಂಗೆ ಮಾಡಪ್ಪ ನಿನ್ನ ತಮ್ಮಯ್ಯ ಕಣಪ್ಪ ಅವಳಿಂದ ಸಾಲ ಎಲ್ಲ ಹೊತ್ಕೊಂಡು ಮರ್ಯಾದಿನೆಲ್ಲ ಕಳ್ಕ ಕೂತವನೆ ಈಗ್ಲಾರು ಅಚ್ಚುಕಟ್ಟಾಗಿ ನೆಮ್ಮದಿಯಿಂದ ಬಾಳಂಗ್ ಮಾಡಿ ನಿಮ್ಮ ತಮ್ಮಯ್ಯ ಕತೆ ಸುಮ್ನಿರು ಕಿವಿಡಕ್ಕ ಅದೇಕೆ ಸುಮ್ಮನೆಯಾ ನೋಡು ಕಿವಿಡಕ್ಕ ಪಂಚಾಯತಿ ಕಟ್ಟೆಲಿ ಕೈ ಮುಗಿಯೋದು ಮಾಡೋದು ಮಟ್ಟೋದು ಅಂತ ಅನ್ನಕ್ಕೆಲ್ಲ ಹೋಗ್ಬಿಡ ಅದೆಲ್ಲ ಚೆನ್ನಾಗಿರಕ್ಕಿಲ್ಲ ಬಿಡು ಆಗದಾಗ್ಲಿ ನ್ಯಾಯ ಕೊಡ್ಸೇ ಬಿಡದ ಅಲ್ಲ ಇಷ್ಟೆಲ್ಲ ಆದ್ರೂ ಮಾನ್ಗೆಟ್ಟವ್ರಂಗೆ ಆಡೋದು ಏನು ಮಾಡೋಕ್ಕೆ ಇಂಥ ಮಾನ್ಗೆಟ್ಟವ್ರ ಜೊತೆ ಬದುಕೋದು ಭಾರಿ ಕಷ್ಟ ಕನ್ಕಿಬಿಡಕ್ಕ ಏನಾರು ಆಗಲಿ ಭಾರಿ ಕಷ್ಟ ಅಲ್ಲ ಹೇಳಿ ಕಳಿಸ್ತೀವಿ ಪಂಚಾಯತಿ ಕಟ್ಟೆಗೆ ಒಂದು ಮರ್ಯಾದೆ ಬೇಡವಾ ಎಷ್ಟೊತ್ತಾಯ್ತು ನಾವು ಹೇಳಿ ಕಳಿಸಿ ಒಂದು ಮರ್ಯಾದೆಯಿಂದ ಜಲ್ದಿ ಬರ್ತಾರೆ ನಮಗೂ ಕೆಲಸಕ್ಕೆ ಮೀರಕ್ಕಿಲ್ವಾ ಏನು ಒಂದೇ ವಿಚಾರವಾ ದಿನ ತಕ ಕೂತ್ಕೊಳ್ಳೋಕ್ಕೆ ನಿಮ್ದೇ ಇಲ್ಲಿ ಗಂಟ ಒಂದು 5-6 ಸಲ ಪಂಚಾಯತಿ ಕಟ್ಟೆ ಸೇರಿವಿ ನಾವು ಊರಲ್ಲಿ ಎಷ್ಟು ಜನ ಇದ್ದರು ಅವರೆಲ್ಲವ ಸಣ್ಣ ಪುಟ್ಟ ವಿಚಾರಕ್ಕೆ ಅದಕ್ಕೆ ಇದಕ್ಕೆ ಪಂಚಾಯತಿ ಕಟ್ಟೆ ಸೇರಿಸ್ತಾರೆ ಬರೀ ಊರನ್ನೇ ಮಾಡ್ಕೋಬೋದ್ರೆ ನಮಗೂ ಇರೋಕ್ಕಿಲ್ವಾ ಸಣ್ಣ ಪುಟ್ಟ ಕೆಲಸಗಳು ಜಲ್ದಿ ಬರೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಎಲ್ಲವ ಹೊಟ್ಟೆ ಹುರಿಸ್ತಾರೆ ತೆಗಿ ಸರಿ ಏನಾದ್ರು ಮಾಡೋಕ್ಕಾಯ್ತದೆ ತಲೆ ಕೆಡ್ಸ್ಕೊಬೇಡಿರಿ ನೋಡಿ ಯಜಮಾನ್ರೆ ನೋಡಿ ನಾನು ಯಾಕೆ ಹೇಳಿ ಮದುವೆ ಬಂದ್ಬಿಟ್ರೆ ಅದು ಕಷ್ಟ ಸುಖ ಕಾಯ್ತಾರೆ ಗಂಡ ಹಿಡ್ತಿರು ಇರಬೇಕು ಅಚ್ಚುಕಟ್ಟಾಗಿ ಬಾಳ್ಬೇಕು ಬದುಕಬೇಕು ಅಪ್ಪನ ಮನೆಗೆ ಜಗಳಡ್ಕ ಹೋಗ್ಬಾರ್ದು ಅನ್ಕೊಂಡು ಸೌರ್ಸ್ಕೊಂಡಿದ್ದಕ್ಕೆ ನನ್ನ ಗಂಡ ಎಂತ ಮರ್ಯಾದೆ ಕೊಟ್ಟ ನಿಮ್ಮ ತಮ್ಮ ಯಾಕಂದ್ರೆ ಯಜಮಾನ್ರೆ ಏನಾರು ಮಾಡಿ ನನ್ನ ಗಂಡನಿಗೆ ಒಳ್ಳೆ ಬುದ್ಧಿನಾರು ಹೇಳ್ಕೊಡಿ ಅವಳ ಮನೆ ಹಾಳಿಯಿಂದ ದೂರನೇ ಮಡಗಿ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ